ಹಿಂದೆಲ್ಲ ಆಲೆಮನೆ ಎಂದರೆ ಅಲ್ಲಿ ಹಬ್ಬದ ವಾತಾವರಣವಿರುತ್ತಿತ್ತು. ಮಲೆನಾಡಿನ ಅದ್ಭುತ ಕ್ಷಣಗಳಲ್ಲಿ ಆಲೆಮನೆಯೂ ಒಂದು. ಕಬ್ಬನ್ನ ಬೆಳೆದು ಸಮಯಕ್ಕೆ ಸರಿಯಾಗಿ ಕಬ್ಬನ್ನ ಕಡಿದು ಗಾಣಕ್ಕೆ ಕೊಟ್ಟು ಹಾಲನ್ನು ಕುಡಿದು ಬೆಲ್ಲ ತಿನ್ನುವ ಅದ್ಭುತ ರುಚಿ ಬಹುತೇಕರಿಗೆ ಗೊತ್ತೇ ಇಲ್ಲ. ಹಿಂದೆ ಊರಲ್ಲೊಂದು ಕಡೆ ಗಾಣಕ್ಕೆ ದಷ್ಟಪುಷ್ಟವಾದ ಬೆಳೆದ ಕೋಣಗಳನ್ನು ಕಟ್ಟಿ ಸಾಂಪ್ರದಾಯಿಕವಾಗಿ ಬೆಲ್ಲ ತಯಾರಿಸುತ್ತಿದ್ದರು. ದಿನವಿಡೀ ಗಾಣದಲ್ಲಿ ಕಬ್ಬಿನ ಹಾಲನ್ನು ಹಿಂಡಿ ಕೊಪ್ಪರಿಗೆಯಲ್ಲಿ ಕಬ್ಬಿನ ಹಾಲು ಕುದಿಸಿ ಜೋನಿ ಬೆಲ್ಲ ತಯಾರಿಸುವುದು, ಉದ್ದನೆಯ ಮರದ ಸಹಾಯದಿಂದ 4-6 ಜನ ಒಟ್ಟಾಗಿ ಒಲೆಯಿಂದ ಇಳಿಸಿ ಪಾಕದ ಮರಿಗೆಗೆ ಸುರಿದು ತಣ್ಣಗಾದ ಬೆಲ್ಲವನ್ನ ಡಬ್ಬಗಳಲ್ಲಿ ತುಂಬುವುದು. ಹೀಗೆ ಆಲೆಮನೆ ಎಂದರೆ ವೈವಿಧ್ಯಮಯ ಕಾರ್ಯಗಳ ಶ್ರಮ ಸಂಸ್ಕೃತಿ ಪ್ರತೀಕವಾಗಿದೆ. 1 ಕಿಲೋಮೀಟರ್ ದೂರದ ತನಕ ಘಮಘಮ ಬೆಲ್ಲದ ವಾಸನೆ ಮೂಗಿಗೆ ತಾಗುತ್ತಿರುತ್ತದೆ. ಒಲೆಯ ಒಳಗೆ 10 ಮರದ ದಿಮ್ಮಿಗಳು ಉರಿಯುತ್ತಿರುತ್ತವೆ. 10 ಜನ ಪ್ರತಿದಿನ ಕಬ್ಬಿನ ಹಾಲು ಕುಡಿಯೋಕೆ ಬೆಲ್ಲ ತಿನ್ನೋಕೆ ಬರ್ತಾನೆ ಇರ್ತಾರೆ. ಆರೋಗ್ಯಕ್ಕೂ ಉತ್ತಮವಾಗಿರುವ ಬೆಲ್ಲ ಸಾಕಷ್ಟು ರುಚಿಯಾಗಿರುತ್ತೆ. ಆಲೆಮನೆಯ ಜಾಗಕ್ಕೆ ಹೋದರೆ ಸಾಕು, ಹಿಂದೆ ಕಬ್ಬು ಅಗಿದು ತಿನ್ನುತ್ತಿದ್ದ ಆ ದೃಶ್ಯಗಳೇ ಇಲ್ಲಿ ನೆನಪಿಗೆ ಬಂದ್ಬಿಡ್ತವೆ. ಆದರೆ ಈಗ ಆಲೆಮನೆಗೆ ಆಧುನಿಕ ಸ್ಪರ್ಶ ನೀಡಿದ್ದು ಕ್ರಷರ್ಗಳು ಸದ್ದು ಮಾಡುತ್ತಿವೆ. ಕ್ಷಣ ಮಾತ್ರದಲ್ಲಿ 10 ಡಬ್ಬಿಗಳಷ್ಟು ಕಬ್ಬಿನ ಹಾಲನ್ನ ನೀಡಿ ಕೆಲಸವನ್ನ ಸುಲಭವಾಗಿಸುತ್ತಿವೆ. ಒಟ್ಟಿನಲ್ಲಿ ಕಾಲದ ಹೊಡೆತಕ್ಕೆ ಸಿಕ್ಕಿ ಮಲೆನಾಡು ಕೂಡ ಬದಲಾಗುತ್ತಿದೆ. ಹೀಗೆಯೇ ಮಲೆನಾಡಿನ ಅನೇಕ ಹಳೆಯ ಕೃಷಿ ಪದ್ಧತಿಗಳು ಬದಲಾಗಿವೆ ಮತ್ತು ಬದಲಾಗುತ್ತಿವೆ. ಒಟ್ಟಿನಲ್ಲಿ ಹಳ್ಳಿಯ ಪರಿಕಲ್ಪನೆಗಳೇ ಅದ್ಭುತ, ಹಳ್ಳಿಯೇ ಚಂದ.